ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಭಾರತೀಯ ರೈಲ್ವೆ ಇಲಾಖೆಯಿಂದ ಅಂದ್ರೆ RRB ರೈಲ್ವೆ ಇಲಾಖೆಯಿಂದ ಮತ್ತೊಂದು ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಜುಲೈ ತಿಂಗಳಲ್ಲಿ ಸುಮಾರು 3 ನೋಟಿಸ್ ಬಂತು RRB ರೈಲ್ವೆ ಇಲಾಖೆಯಿಂದ. ಒಂದು 30,000, ಇನ್ನೊಂದು 200ಕ್ಕಿಂತ ಅಧಿಕ ಪೋಸ್ಟ್, ಇನ್ನೊಂದೀಗ 400ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ನೀವು ಅನ್ಕೊಂಡಂಗೆ ಪೋಸ್ಟ್ ಇಲ್ಲ. ಇಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದಾವ ಅಂದ್ರೆ, ಮೊದಲನೇದಾಗಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಪೋಸ್ಟ್ ಖಾಲಿ ಇರತ್ತೆ. ಅದ ನಂತರ ಡಯಾಲಿಸಿಸ್ ತಂತ್ರಜ್ಞಾನ ಪೋಸ್ಟ್ ಖಾಲಿ ಇರತ್ತೆ. ಆರೋಗ್ಯ ಮತ್ತು ಮಲೇರಿಯಾ ನಿರೀಕ್ಷಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಔಷಧಿಗಾರ ಪೋಸ್ಟ್ ಖಾಲಿ ಇರತ್ತೆ. ರೇಡಿಯೋಗ್ರಾಫರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದೇ ರೀತಿಯಾಗಿ ನೀವೇನಾದ್ರೂ ಪ್ರಯೋಗಾಲಯ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇತ್ತಂದ್ರೆ ಅದಕ್ಕೂ ಕೂಡ ಅರ್ಜಿ ಕರೆದಿದ್ದಾರೆ. ನೋಡಿ, ಇದು 2025ರ ಹೊಸ ನೇಮಕಾತಿ ಆಗಿರತ್ತೆ. ಮತ್ತೆ ಇನ್ನೊಂದು ಹೇಳಬೇಕು, ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಇವಾಗಿನಿಂದ ಅರ್ಜಿ ಪ್ರಾರಂಭ ಆಗತ್ತೆ ಮತ್ತು ಕೊನೆಯ ದಿನಾಂಕ ಯಾವ್ದಂತ ತುಂಬಾ ಜನ ಕೇಳ್ತಾರೆ. ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಿದೆಯಲ್ಲ, ಇದಕ್ಕೆ 9 ಆಗಸ್ಟ್ 2025 ಕೊನೆಯ ದಿನಾಂಕ ಆಗಿರತ್ತೆ. ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ನೋಡಿ, ಅರ್ಜಿಗಳು 9/8/2025ರಿಂದ ಅರ್ಜಿ ಪ್ರಾರಂಭ ಆಗತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾವಾಗ ಹೇಳಿ, 9/8/2025ರಿಂದ ಅರ್ಜಿ ಪ್ರಾರಂಭ ಆಗತ್ತೆ ಮತ್ತು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋದಕ್ಕೆ ಅಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ 8 ಸೆಪ್ಟೆಂಬರ್ 2025 ಕೊನೆಯ ದಿನಾಂಕ ಆಗಿರತ್ತೆ. ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ, ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. ಅರ್ಜಿ ಪ್ರಾರಂಭ ಆದ ಬಳಿಕ ಎಲ್ಲ ಒಂದು ವಿದ್ಯಾರ್ಥಿಗಳು ಇದೇನು ಕಾಣಿಸ್ತಾ ಇದೆಯಲ್ಲ 434 ಪೋಸ್ಟಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಬಹುದು. ಇಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸಬೇಕಂದ್ರೆ, ನೀವೇನಾದ್ರೂ PUC ಕಂಪ್ಲೀಟ್ ಮಾಡಿತ್ತಂದ್ರೆ ಅಪ್ಲಿಕೇಶನ್ ಹಾಕಿ, ಅಥವಾ ಡಿಪ್ಲೊಮಾ ಪಾಸ್ ಆಗಿತ್ತಂದ್ರೆ ನೀವು ಅಪ್ಲಿಕೇಶನ್ ಹಾಕಿ, ಅಥವಾ SSLC ಮಾತ್ರ ಕಂಪ್ಲೀಟ್ ಆಗಿತ್ತಂದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆದ್ರೆ ಕೆಲವೊಂದು ರೂಲ್ಸ್ ಪ್ರಕಾರ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತ. ಎಲ್ಲ ಒಂದು ವಿದ್ಯಾರ್ಥಿಗಳು ಕೊನೆ ತನಕ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರ. ನಾನು ಮೊದಲಿಗೆ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಇದಲ್ಲ, ಈ ಒಂದು ನೋಟಿಸ್ ಬೇರೆ ಆಗಿರತ್ತೆ. ಅದ್ರ ಪ್ರಕಾರ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ಒಂದು ನೋಟಿಸ್ ಅನ್ನ ಆಫೀಸಲ್ಲಿ ಆಗಿರುವಂತ ನೋಟಿಸ್ ಅನ್ನ PDF ಫಾರ್ಮ್ ಅನ್ನ ಓಪನ್ ಮಾಡ್ತೇನೆ. ನಿಮ್ ಮುಂದೆನೆ ಲೈಫ್ ತೋರಿಸ್ಕೊಡ್ತಾ ಇರೋದು, ಯಾವುದೇ ರೀತಿಯಾಗಿ ಗೋಳು ತೋರಿಸ್ಕೊಡ್ತಾ ಇಲ್ಲ. ಇಲ್ಲಿ ಬಂತು ನೋಡಿ, ಆಫೀಸಲ್ಲಿ ಆಗಿರುವಂತ ನೋಟಿಫಿಕೇಶನ್ RRB ರೈಲ್ವೆ ಇಲಾಖೆಯಿಂದ. ನೋಡಿ, ಇಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಕಣ್ಣು ಕಿಸಿದ್ ನೋಡಿ, ಕೆಲವು ಜನ ಫೇಕ್ ಅಂತೀರ, ಅಂತವರಿಗೆ ಕಣ್ಣು ಕಿಸಿದ್ ನೋಡಿ ಇಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ, ಅರ್ಜಿ ಪ್ರಾರಂಭ ಆಗುವಂತ ದಿನಾಂಕ ನೋಡಿ ಯಾವಾಗಿನಿಂದ ಆಗತ್ತೆ. 9 ಆಗಸ್ಟ್ 2025ರಿಂದ ಅರ್ಜಿ ಪ್ರಾರಂಭ ಆಗತ್ತೆ. ನೋಡ್ತಾ ಇರ್ಬೋದು, ನಿಮ್ಮನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಅದ ನಂತರ 8ನೇ ತಾರೀಕು ಕೊನೆಯ ದಿನಾಂಕ, ಸೆಪ್ಟೆಂಬರ್ 8ನೇ ತಾರೀಕು ಕೊನೆಯ ದಿನಾಂಕ ಆಗಿರತ್ತೆ. ಅಲ್ಲಿ ತನಕ ಅವಕಾಶ ಕೊಟ್ಟಿದ್ದಾರೆ. ಈಗಲೇ ನೀವು ಕಣ್ಣು ಕಿಸಿದ್ ನೋಡಿ, ಕೆಲವು ಜನ ಫೇಕ್ ಅಂತೀರ. ಅದ್ ನನಗೆ ತುಂಬಾ ಅಂದ್ರೆ ತುಂಬಾ ಕೋಪ ಬರತ್ತೆ. ಇಷ್ಟು ರಿಯಲ್ ಆಗಿ ನೋಟಿಫಿಕೇಶನ್ ನಿಮ್ಗೆ ತಿಳಿಸ್ಕೊಟ್ರು ಕೂಡ ಕೆಲವು ಜನ ಫೇಕ್ ಅಂತೇಳಿ ಮಾಡ್ತಾರಲ್ಲ, ಆದಷ್ಟು ಪಾಪ 7ನೇತೆ 8ನೇತೆ ಫೇಲ್ ಆಗಿರ್ಬೇಕು ಅನ್ಸತ್ತೆ. ನೋಡಿ, ಇಲ್ಲಿ ರಿಲೀಸ್ ಮಾಡಿದಂತ ನೋಟಿಸ್ ನೋಡಿದ್ದು ಎಲ್ಲಿಂದ ರಿಲೀಸ್ ಮಾಡಿದ್ದಾರೆ. ಇದು ಪ್ಯಾರಾಮೆಡಿಕಲ್ ಕ್ಯಾಟಗರಿಗೆ ಸಂಬಂಧಪಟ್ಟಂತ ನೋಟಿಸ್ ಆಗಿರತ್ತೆ. ಈ ಒಂದು ನೇಮಕಾತಿ ಪ್ಯಾರಾಮೆಡಿಕಲ್ ಕ್ಯಾಟಗರಿ ವೈಸ್ಗೆ ನೋಟಿಸ್ ಆಗಿರತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಕರ್ನಾಟಕದ ಮಹಿಳೆಯರು, ಪುರುಷರು, ಫ್ರೆಶರು ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅಪ್ಲಿಕೇಶನ್ ಹಾಕಿ. ಇನ್ನು ಯಾವ ಒಂದು ಪೋಸ್ಟ್ ಎಷ್ಟು ಖಾಲಿ ಇದಾವೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಮೊದಲನೇ ಪೋಸ್ಟ್ ಯಾವ್ದಿದೆ ಅಂದ್ರೆ, ಈ ಒಂದು ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗಳು 272 ಪೋಸ್ಟ್. ಅದ್ರ ಬಳಿಕ ಡಯಾಲಿಸಿಸ್ ತಂತ್ರಜ್ಞಾನ ಹುದ್ದೆಗಳು 4 ಪೋಸ್ಟ್ ಇರತ್ತೆ. ಇಲ್ಲಿ ನೋಡಿ 4 ಪೋಸ್ಟ್. ಅದೇ ರೀತಿಯಾಗಿ ನೀವೇನಾದ್ರೂ ಆರೋಗ್ಯ ಮತ್ತು ಮಲೇರಿಯಾ ನಿರೀಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇತ್ತಂದ್ರೆ, ಈ ಒಂದು ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಾ ಇತ್ತಂದ್ರೆ ಸುಮಾರು 33 ಪೋಸ್ಟ್ಗಳು ಖಾಲಿ ಇರತ್ತೆ. ನಿಮ್ಮ ಮುಂದೆ ಕಾಣಿಸ್ತಾ ಇರ್ಬೋದು. ನನಗೇನಾದ್ರೂ ಪರ್ಸನಲ್ ಮೆಸೇಜ್ ಮಾಡ್ಬೇಕಂತ ಅನಿಸ್ತಂದ್ರೂ ಕೂಡ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಯೂಟ್ಯೂಬ್ದಲ್ಲಿ ಫೇಕ್ ಅಂತೇಳಿ ಮಾಡಬೇಡಿ, ಯಾಕಂದ್ರೆ ನಿಮ್ಮಿಂದ ಕೆಲವು ಜನ ಹಾಳಾಗ್ತಿರ್ತಾರೆ. ಪಾಪ ಕಷ್ಟಪಟ್ಟು ಓದ್ತಿರ್ತಾರೆ. ಅಂತ ಒಂದು ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಆಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಹೇಳ್ತಾ ಇರೋದು. ಪ್ರತಿಯೊಬ್ರು ಕೂಡ ಎಲ್ಲ ಒಂದು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋ ಸಮಯದಲ್ಲಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಯುತ್ತೆ. ಅರ್ಧ ಮಾಹಿತಿ ನೋಡಿದ್ರೆ ಏನು ಮಾಹಿತಿ ತಿಳಿಯಲ್ಲ. ಮತ್ತೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡ್ತಾರೆ. ಅದೇ ಒಂದು ಕಾರಣಕ್ಕಾಗಿ ಹೇಳ್ತಾ ಇರ್ತೇನೆ, ಶಿಟ್ ಅಂತೂ ಆಗಬೇಡಿ. ಕೆಲವು ಜನ ಪಾಪ ಕಷ್ಟಪಟ್ಟು ಓದುವಂತ ವಿದ್ಯಾರ್ಥಿಗಳಿಗೆ ನೀವು ಮಾಡುವಂತ ಕಮೆಂಟ್ ನಿಂದ ತೊಂದರೆ ಆಗತ್ತೆ. ಅದೇ ಒಂದು ನನ್ನ ಉದ್ದೇಶ. ಅವರಿಗೆ ತೊಂದರೆ ಆಗ್ಬೋದು, ನಿಮಗೂ ಕೂಡ ತೊಂದರೆ ಆಗ್ಬಾರ್ದು ಅಂತೇಳಿ ಎಲ್ಲರಿಗೂ ಉಪಯೋಗ ಆಗಲಿ ಮತ್ತು ನೀವು ಕೂಡ ಪೋಸ್ಟ್ ಪಡೆದುಕೊಳ್ಳಿ. ಅದ ನಂತರ ಬೇರೆದವ್ರು ಕೂಡ ಜಾಬ್ ಸಿಗ್ಲಿ, ನಿಮಗೂ ಕೂಡ ಜಾಬ್ ಸಿಗ್ಲಿ ಅಂತ ಹೇಳಿ ಅನ್ನೋದು ನನ್ನ ಉದ್ದೇಶ. ನೋಡಿ ಸ್ನೇಹಿತರೆ, ಫಾರ್ಮಾಸಿಸ್ಟ್ ಪೋಸ್ಟ್ ಕೂಡ ಖಾಲಿ ಇದೆ ನೋಡಿ. ಈ ಒಂದು ಫಾರ್ಮಾಸಿಸ್ಟ್ ಹುದ್ದೆಗಳು
ಸುಮಾರು 104 ಪೋಸ್ಟ್ಗಳು ಖಾಲಿ ಇರತ್ತೆ. ಅದ್ರ ಬಳಿಕ ಇಲ್ಲಿ ಫಾರ್ಮಾಸಿಸ್ಟ್ ಆದ ಬಳಿಕ ಔಷಧಿಗಾರ ಪೋಸ್ಟ್ ಇರತ್ತೆ. ಅದಕ್ಕೆ ನಾವು ಅಪ್ಲಿಕೇಶನ್ ಹಾಕಿ ರೇಡಿಯೋಗ್ರಾಫರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೊಳ್ಳಿ. ಈ ಒಂದು ರೇಡಿಯೋಗ್ರಾಫರ್ ಪೋಸ್ಟ್ 4 ಪೋಸ್ಟ್ ಇರತ್ತೆ. ಅದೇ ರೀತಿಯಾಗಿ ಇನ್ನೊಂದು 4 ಈ ಒಂದು ತಂತ್ರಜ್ಞಾನ ಪೋಸ್ಟ್ ಅದು 4 ಇರತ್ತೆ. ಪ್ರಯೋಗಾಲಯ ಸಹಾಯಕ ಹುದ್ದೆಗಳು ಸುಮಾರು 12 ಪೋಸ್ಟ್ ಇರತ್ತೆ. ಟೋಟಲ್ ಆಗಿ 434 ಪೋಸ್ಟ್ಗಳು ಖಾಲಿ ಇರತ್ತೆ. ಇದು ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೇವೆ. ಏನಾದ್ರೂ ಡೌಟ್ ಇತ್ತಂದ್ರೂ ಕೂಡ ಕಮೆಂಟ್ ಮಾಡಿ ನೋಡಿ. ನಮ್ಮ ಒಂದು ಬೆಂಗಳೂರದು ಕೂಡ ಇಲ್ಲಿ ಅಫೀಸಿಯಲ್ ಆಗಿರುವಂತ ವೆಬ್ಸೈಟ್ ಇದೆ ನೋಡಿ, RRB ರೈಲ್ವೆ ಇಲಾಖೆದು. ಇದರಲ್ಲಿ ನಮ್ಮ ಒಂದು ಬೆಂಗಳೂರು ನೋಡ್ಕೊಳ್ಳಿ ಎಲ್ಲಿದೆ ಅಂತೇಳಿ. ಇಲ್ಲಿ ಮುಂಬೈದು ಕೊಟ್ಟಿದ್ದಾರೆ. ಈ ಒಂದು ಮುಂಬೈ ನೋಡ್ಕೊಳ್ಳಿ. ಅದ ನಂತರ ನಮ್ಮ ಒಂದು ಬೆಂಗಳೂರು ಇಲ್ಲಿದೆ ನೋಡಿ. RRB ಈ ಒಂದು RRBBNC.gov.in ಗೆ ಭೇಟಿ ನೀಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದು ನಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೇವೆ. ಇನ್ನು ವಿದ್ಯಾರ್ಥಿ ಆಗಲೇ ತಿಳಿಸ್ಕೊಟ್ಟಿರುವಂತೆ ಅರ್ಥ ಆಗಿದೆ. ಇನ್ನು ಆಯ್ಕೆ ಪ್ರಕಾರದಲ್ಲಿ ಕಂಪ್ಯೂಟರ್ ಆಧಾರ ಪರೀಕ್ಷೆ, ಅದ ನಂತರ ಸಂದರ್ಶನ ಈ ರೀತಿಯಾಗಿ ಆಯ್ಕೆ ಮಾಡ್ತಾರೆ. ಇನ್ನು ಮಂತ್ಲಿ ನಮಗೆ ಸ್ಯಾಲರಿ ಕೊಡುವಂತದ್ದು ಎಷ್ಟೆಷ್ಟು ಅಂದ್ರೆ, ಯಾರಿಗೆ ಎಷ್ಟೆಷ್ಟು ಸ್ಯಾಲರಿ ಕೊಡ್ತಾರೆ ಇದು CPC ಪ್ರಕಾರ ಸ್ಯಾಲರಿ ಇರತ್ತೆ. ವಿದ್ಯಾರ್ಥಿಗಳಿಗೆ ಈ ಒಂದು ನರ್ಸಿಂಗ್ ಹುದ್ದೆಗಳಿಗೆ ಸುಮಾರು 44,000 ತನಕ ಸ್ಯಾಲರಿ. ಇನ್ನು ಉಳಿದಂತ ಪೋಸ್ಟ್ಗೆ ಸ್ವಲ್ಪ ಕಡಿಮೆ ಇರತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. 21,000ದಿಂದ 44,000 ತನಕ ಸ್ಯಾಲರಿ ಇರತ್ತೆ. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಮತ್ತು ಪ್ಯಾರಾಮೆಡಿಕಲ್ ಕೆಟಗರಿದವ್ರಿಗೆ ಸಂಬಂಧಪಟ್ಟಂತೆ ಇರೋದ್ರಿಂದ ಪ್ಯಾರಾಮೆಡಿಕಲ್ ಕೆಟಗರಿದವರು ಅಪ್ಲಿಕೇಶನ್ ಹಾಕಬಹುದು. ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಯಿತು. ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ 434 ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. ಅರ್ಜಿ ಪ್ರಾರಂಭ ಆದ್ಮೇಲೆ ಅಪ್ಲಿಕೇಶನ್ ಹಾಕಿ ಈಗಲೇ ಅರ್ಜಿ ಸಲ್ಲಿಸಕ್ ಹೋದ್ರೆ ಅರ್ಜಿಗಳು ಪ್ರಾರಂಭ ಆಗಿಲ್ಲ. ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಪೂರ್ತಿಯಾಗಿ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ.